ಸಹಕಾರ ಸಂಘದ ಬಸವರಾಜರಿಗೆ 60 ವರ್ಷ ಆಗಿದ್ದರಿಂದ ಅವರು 39 ವರ್ಷದಿಂದ ಇಲ್ಲಿ ಸೆಕ್ರೆಟರಿಯಾಗಿ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ. ಅವರು ನಿವೃತ್ತಿ ಹೊಂದ್ತಾ ಇದ್ದಾರೆ. ಅದರಿಂದ ಅವರು ಬಂದು ಗ್ರಾಮಸ್ಥರೆಲ್ಲ ಸೇರಿ ಅವ್ರಿಗೆ ಸನ್ಮಾನ, ಆಮೇಲೆ ಡೈರೆಕ್ಟರ್ಗಳು ಸನ್ಮಾನ ಮಾಡ್ತಾಯಿದ್ವಿ. ಇಲ್ಲಿ ಮುಗೀತು ಅವ್ರು ಡೈರೆಕ್ಟರ್ಗಳದೆಲ್ಲ ಇದು ನಿರ್ದೇಶಕರದೆಲ್ಲ ವಾಯ್ದೆ ಮುಗೀತು. ಮುಂದಕ್ಕೆ ಬಾಡಿಗೆ ವ್ಯವಸ್ಥೆ ಮಾಡ್ತಾರೆ. ಭಾಳ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ ಬಸವರಾಜು. ಎಲ್ಲರಿಗೂ ಸಂತೋಷ ಪಡ್ತಾಯಿದೆ. ನಮ್ಮ ಗ್ರಾಮದವ್ರೆಲ್ಲ ಅವ್ರಿಗೆ ಭಾಳ ಸಹಕಾರ ಕೊಟ್ಟಿದ್ದು ಅಂತೇಳಿ ನಾನು ಗ್ರಾಮಸ್ಥರಿಗೆಲ್ಲ ನಮಸ್ಕಾರ. 60 ವರ್ಷ ತುಂಬದ್ರಿಂದ ಅವರು ಬೀಳ್ಕೊಡುಗೆ ಸಮಾರೋಹವನ್ನು ಸಂಘದ ಸದಸ್ಯರೆಲ್ಲ ಸೇರಿ ಇಲ್ಲಿ ಹಮ್ಮಿಕೊಂಡಿದ್ದೀರಿ. ಇದು ತುಂಬ ಖುಷಿ ಆದಂಥ ವಿಚಾರ ಏನು ಅಂದರೆ, ಸುಮಾರು 39 ವರ್ಷಗಳಿಂದ ಮನೆ ಮಗನ ಥರ ನಮ್ಮೂರಲ್ಲಿ ಕೆಲಸ ಮಾಡಿದ್ದಾರೆ ಅವರು. ಯಾವುದೋ ಒಂದು ಕಪ್ಪು ಚುಕ್ಕಿ ಇದ್ದಂತೆ ಒಂದು ಒಳ್ಳೆಯದು ಕೆಟ್ಟದ್ದು ಯಾರೇ ಬೈದರು ಏನೇ ಅಂದರೂ ಕೂಡ ನಗ್ನಗ್ತಾ ಹಸನ್ಮುಖಿಯಾಗಿ ಯಾವಾಗಲೂ ಕೂಡ ಅದನ್ನು ನಿಭಾಯಿಸ್ಕೊಂಡು ನಮ್ಮ ಸೊಸೈಟಿಯನ್ನು ಎಲ್ಲೋ ಒಂದು ಹಂತಕ್ಕೆ ತಂದಿದ್ದಾರೆ. ಅವ್ರಿಗೆ ಈ ಸಂದರ್ಭ ಎಲ್ಲರೂ ಕೂಡ ನಾವು ಚಿರುಣಿಯಾಗಿರ್ತೀವಿ. ಒಂದು ಎರಡನೇದಾಗಿ ಅವರ ಅವಧಿಯಲ್ಲಿ ಪಾಪ ಭಾಳ ಪ್ರಯತ್ನ ಪಟ್ಟು ಒಂದು ಸ್ವಂತ ಕಟ್ಟಡ ಮಾಡಬೇಕು ಅಂತ ಅನೇಕ ಅಡೆತೊಡೆಗಳ ಕಾನೂನು ತೊಡಕುಗಳಿಂದ ಸ್ವಲ್ಪ ನಿಧಾನ ಆಯಿತು ಅಷ್ಟೇ. ಅದೊಂದು ಆಗಿಲ್ಲ ಅನ್ನೋ ಒಂದು ಕೊರಗು ನಮ್ಮಲ್ಲಿ ಬಿಟ್ಟರೆ ಅವರಿಂದ ಏನೂ ಇಲ್ಲ. ಎಲ್ಲರೂ ಕೂಡ ವಿಶ್ವಾಸಕ್ಕೆ ತಗೊಂಡು ಈ ಸಂಘವನ್ನು ಇಲ್ಲಿಗಂಟ ನಡ್ಸ್ಕೊಂಡು ಬಂದಿದ್ದಾರೆ. ಈಗ ಇವರು ಯಾವ ರೀತಿ ನಡ್ಸ್ಕೊಂಡಿದ್ದಾರೆ, ಮುಂದೆ ಬರೋರು ಕೂಡ ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ನಡ್ಸ್ಕೋಬೇಕು. ಈ ಸಂಘನ ಅಭಿವೃದ್ಧಿ ಪಡಿಸ್ಬೇಕು. ಎಲೆಕ್ಷನ್ ಹೋಯ್ತದೆ ಬರ್ತದೆ, ಇನ್ನೂ ಬರೋದಕ್ಕೆ ಸಾಯ್ತಾರೆ ಹೋಯ್ತಾರೆ ಬರ್ತಾರೆ, ಅದೆಲ್ಲ ಸೈಡ್ಗೆ ಇಟ್ಬಿಟ್ಟು ಅಭಿವೃದ್ಧಿ ಅನ್ನೋಂಥ ವಿಚಾರ ತಗೊಂಡು ಕೆಲಸ ಮಾಡಿದ್ರೆ ನಮ್ಮ ಸೊಸೈಟಿನ ಬರೋಸಲಿ ಇಂಥ ಮೀಟಿಂಗ್ಗಳಲ್ಲಿ ನೆಕ್ಸ್ಟ್ ಜನರಲ್ ಬಾಡಿ ಮಾಡೋ ಅಂತ ಅಷ್ಟೊತ್ತಿಗೆ ಸ್ವಂತ ಬಿಲ್ಡಿಂಗ್ನ ಮಾಡ್ಬೋದು. ಅದರಲ್ಲೂ ಕೂಡ ಜೋಗಿಸಿದವನು ಕಳೆದ ಒಂದು ವರ್ಷದಿಂದ ಭಾಳ ಪ್ರಯತ್ನ ಪಟ್ಟರು. ಒಂದು ಹಂತಕ್ಕೆ ತಂದವ್ರಿಗೆ ಸ್ವಂತ ಬಿಲ್ಡಿಂಗ್ ಮಾಡಬೇಕು ಅಂತ ಸ್ಕೆಚೆಲ್ಲ ಮಧ್ಯಾಹ್ನ ಮಾಡಿ ಅವ್ರು ಕೈಲಾದಷ್ಟು ಮಟ್ಟಿಗೆ ಸೇವೆ ಮಾಡಿದ್ದಾರೆ. ಹಿಂದೆ ಮಾಡ್ತಕ್ಕಂಥ ಬಾಡಿಗಳು ಎಲ್ಲ ಸೇವೆಗಳನ್ನ ಸ್ಮರಿಸ್ತಾ ಈ ಸಂದರ್ಭದಲ್ಲಿ ಅವ್ರಿಗೆ 60 ವರ್ಷ ತುಂಬಿರೋದ್ರಿಂದ ಅವರು ಈ ದಿನ ನಮ್ಮ ಸೊಸೈಟಿಯಿಂದ ಬೀಳ್ಕೊಡುಗೆ ಸಮಾರಂಭನ ಹಮ್ಮಿಕೊಂಡಿರೋದ್ರಿಂದ ಹೃತ್ಪೂರ್ವಕವಾಗಿ ನನ್ನ ಧನ್ಯವಾದವನ್ನು ತಿಳಿಸ್ತಾ ಅವ್ರಿಗೆ ಆರೋಗ್ಯ ಆಯುಷು ದೇವರು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಮುಂದೆ ಬರೋರು ಕೂಡ ಚೆನ್ನಾಗಿ ಅಭಿವೃದ್ಧಿ ಮಾಡ್ಕೊಳ್ಳೋದು ಅಂತ ಹೇಳ್ತಾ ನನ್ನ ಕರೆಸಿ ಮಾತಾಡೋಕ್ಕೆ ಅವಕಾಶ ಕೊಡೋದು ಎಲ್ಲರಿಗೂ ಹೊಂದಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಮುಗಿದ್ಮೇಲೆ ಬಸವರಾಜಣ್ಣ ಅವ್ರಿಗೆ ಬೀಳ್ಕೊಡಕ್ಕೆ ನಮಗೆ ಹಿಂಸೆ ಆಯ್ತದೆ. ಯಾಕೆಂದರೆ ಇಂಥ ಸೆಕ್ರೆಟರಿ ಸಿಗಲ್ಲ ಇನ್ನು ಮುಂದಕ್ಕೆ. ಇಲ್ಲಿವರೆಗೂ ಒಂದು ಕಡೆ ಏನಂದರೆ ಸಹಕಾರಿ ಸಂಘನ ನೀಟಾಗಿ ನಡೆಸ್ಕೊಂಡು ಹೋಗಿದ್ದಾರೆ. ಮುಂದೆ ಕಾರ್ಯದರ್ಶಿಗಳು ಇವ್ರ ರೀತಿಲೇ ಇವ್ರು ಯಾವ ಥರ ಸೌಜನ್ಯದಿಂದ ಎಲ್ಲರೂ ನಡೆಸ್ಕೊಂಡ್ರು ಅದೇ ರೀತಿ ನಡೆಸ್ಕೊಂಡು ಹೋಗಿ ಅಂತ ಮುಂದೆ ಬರೋರನ್ನ ಕೇಳ್ಕೊತಾ ಇದ್ದೀವಿ. ಅವ್ರಿಗೆ ವಿಶ್ ಮಾಡ್ತಾ ಇದ್ದೀವಿ. ಈ ಕಾರ್ಯದರ್ಶಿಗಳು 60 ವರ್ಷ ತುಂಬಿದೆ. ಮತ್ತು ಈಗ ಎಲ್ಲ ಸದಸ್ಯರು ಚುನಾವಣೆ ನಿವೃತ್ತರ ದಿನ ಆಗಿದೆ. ಅದರಿಂದ ಎಲ್ಲರಿಗೂ ಸನ್ಮಾನ ಕಾರ್ಯಕ್ರಮನ ಇಟ್ಕೊಂಡವ್ರೆ. ಈ ಸೊಸೈಟಿ ಹಿಂದೆ ಕರಗಪ್ಪನವರು ಅಧ್ಯಕ್ಷರಾಗಿದ್ದ ಕಾಲದಲ್ಲಿ ಇದು ಸೊಸೈಟಿ ಆಗಿತ್ತು. ಆಗ ಇದು ಸುಸ್ತಿಲಿತ್ತು. ಈ ಸುಸ್ತಿಲಿದ್ದ ಸೊಸೈಟಿನ ವಜಾಗಿದ್ದನ್ನು ಇದೇ ಕಾರ್ಯದರ್ಶಿಗಳಿಗೆ ಹಿಂದೆ ನ್ಯಾಯಬೆಲೆ ಅಂಗಡಿ ಕೊಟ್ಟಿದ್ರು. ಸರ್ಕಾರ ನ್ಯಾಯಬೆಲೆ ಪತ್ತಿನ ಸಹಕಾರ ಸಂಘ ಇದ್ದಾಗ ಮಾತ್ರ ಇದನ್ನು ಸೊಸೈಟಿ ಕೊಡಬೇಕು, ಇಲ್ಲ ಅಂದ್ರೆ ಮಹಿಳಾ ಸಂಘಕ್ಕೆ ಕೊಡಬೇಕು ಅಂತೇಳಿ ಸರ್ಕಾರದಿಂದ ಆದೇಶ ಆದಾಗ ಇದೇ ಬಸವರಾಜನವರು ಸ್ವಂತ ದುಡ್ಡಿಂದ ಸೇರನ್ನ ಕಟ್ಟಿ ಜನಗಳನ್ನ ಆ ಸೇರನ್ನ ತುಂಬಿ ಈ ಪತ್ತಿನ ಸಹಕಾರ ಸಂಘವನ್ನು ಉಳಿಸಿ ಇದನ್ನು ಈ ಮಟ್ಟಿಗೆ ತಗೊಂಬಂದು ಕೊನೆಗೆ ಚುನಾವಣೆ ಅಂತ ಕಟ್ಟು ನಡೀತು. ಈಗ ಅವರು 60 ವರ್ಷದಿಂದ ತುಂಬಿದ್ದಾರೆ. ನಾವು ಅವ್ರಿಗೆ 30 ವರ್ಷದಿಂದ ಒಡನಾಟ ಇದ್ದು ಹಲವಾರು ಮಾತುಗಳು ಜಟಪಟಿ ನಡೆದಿದ್ರು ಮನಸ್ಸಿಗೆ ಹಾಕಬೇಡಿ. ನೀವು ಮನಸ್ಸು ತುಂಬ ಹೃದಯದಿಂದ ನಿಮ್ಮನ್ನ ಕಳಿಸ್ಕೊಡ್ತಾ ಇದ್ದೀವಿ. ನಿಮ್ಗೆ ಆಯುಷು ಆರೋಗ್ಯ ಕೊಡಲಿ. ಈ ಸೊಸೈಟಿ ಮೇಲೆ ಭಾಳ ಅಪಾರ ನಂಬಿಕೆ ಇಟ್ಕೊಂಡು ಪ್ರೀತಿಯಾಗಿ ಇದು ನನ್ನ ಸ್ವಂತ ಮನೆ ಥರ ನೀವು ವಿಶ್ವಾಸದಲ್ಲಿ ಎಲ್ಲ ಜನಾಂಗನೂ ವಿಶ್ವಾಸ ತಗೊಂಡು ಆ ಥರ ಅನ್ನತೆ ಭಾವಿಸ್ದೆ ಪ್ರೀತಿಯಿಂದ ಸೌಮ್ಯದಿಂದ ನಡ್ಕೊಂಡಿದ್ದೀರಿ. ನಿಮ್ಮ ಕೊನೆ ಆಸೆ ಏನಿದ್ದು ಅಂದರೆ ಸ್ವಂತ ಬಿಲ್ಡಿಂಗ್ ಆಗಬೇಕು ಅನ್ನೋದು ಒಂದಿತ್ತು. ಅದನ್ನು ಈಗ ಸನ್ಮಾನ್ಯ ಜೋಗಿಸಿದೇವರು ಅಧ್ಯಕ್ಷ ಆದಮೇಲೆ ಸರ್ಕಾರದ ಮಟ್ಟದಲ್ಲೆಲ್ಲ ತುಂಬ ಭಾಳ ಹೋರಾಟ ಮಾಡಿದ್ದಾರೆ. ನೀವು ಇರಬೇಕಾಗಿತ್ತು. ಆ ಸಂದರ್ಭದಲ್ಲಿ ಈ ಬಿಲ್ಡಿಂಗು ಮಾಡೋ ಪೂರ್ಣ ಹಂತಕ್ಕೆ ಇದೆ ಅಂತ ನಮ್ಮ ವಿಶ್ವಾಸ ಇಟ್ಕೊಂಡು ಈ ಕುಮಾರಸ್ವಾಮಿ ಅವರು ಅದಕ್ಕೆ ಜಾಸ್ತಿ ಒತ್ತಾಸ ಕೊಟ್ಟು ಈಗ ನಮ್ಮ ಮಾಜಿ ಪ್ರಧಾನರು ಹಾಲಿ ಈಗ ಕಾಂಗ್ರೆಸ್ ಮುಖಂಡರಾಗಿರೋ ಸಂಸ್ವಾಮಿ ಗೌಡರು ಅವರು ಅದು ಒತ್ತಾಸ ಕೊಡಬೇಕು. ಸರ್ಕಾರದಿಂದ ಗ್ರ್ಯಾಂಟ್ ಕೊಡಿಸಿ ಇನ್ನು ಉನ್ನತ ಮಟ್ಟಕ್ಕೆ ಈ ಪತ್ತಿನ ಸಹಕಾರನ ಉನ್ನತ ಮಟ್ಟಕ್ಕೆ ಬೆಳೆಸ್ಕೊಡ್ಬೇಕು ಅಂತ ಅವರಲ್ಲಿ ಕೇಳಿ ಮನವಿ ಮಾಡ್ಕೊತಾ ಇದ್ದೀವಿ. ಮತ್ತು ಕಾಳಿಸುದುಂಡಿ ಈಗ ನಮಗೆ ಹೆಚ್ಚು ವ್ಯತ್ಯಾಸ ಇತ್ತು. ಅದರಿಂದ ರಮನಹಳ್ಳಿಲೇ ಸಹಕಾರ ಸಂಘ ಆಗಿರೋದ್ರಿಂದ ಅವರು ಕೈ ಬಿಟ್ಟಿದ್ದಾರೆ. ಇಲ್ಲಿ ಕಡಿಮೆ ಅಂತರದಲ್ಲಿ ಇರೋದ್ರಿಂದ ಮತದಾನ ಚುನಾವಣೆ ನಡೀದೇನೆ ಆಯ್ಕೆ ಪ್ರಕ್ರಿಯೆಯಲ್ಲೇ ಮಾಡಿ ಸೊಸೈಟಿಗೆ ಇದನ್ನು ನಷ್ಟ ಉಂಟು ಮಾಡ್ದೇ ಗ್ರಾಮದಲ್ಲಿ ತೀರ್ಮಾನ ತಗೊಂಡು ಎಲ್ಲ ಮುಖಂಡರು ಯಾರು ಒತ್ತಾಗಿ ಮಾಡ್ತಾರೋ ಅಂಥವ್ರಿಗೆ ಸೂಚಿಸಿ ದಯಮಾಡಿ
ಅವ್ರಿಗೆ ಅನುಕೂಲ ಮಾಡಿ ಸೊಸೈಟಿ ನಷ್ಟ ಮಾಡಬೇಡಿ ಅಂತ ಹೇಳಿ ಈ ಮೂಲಕ ಬಸವರಾಜನವ್ರಿಗೆ ತುಂಬ ಆಯುಷು ಆರೋಗ್ಯ ಐಶ್ವರ್ಯ ಕೊಡಲಿ, ಇದೇ ಪ್ರೀತಿ ಇರಲಿ, ಮಧ್ಯೆ ಬರಲಿ, ಮತ್ತು ಈಗಿರೋ ಸೆಕ್ರೆಟರಿ ಅವ್ರಿಗೆ ಸಹಕಾರ ಸಲಹೆ ಕೊಡಲಿ ಅಂತೇಳಿ ಭದ್ರಕಾಳಿನ ನಾನು ಪ್ರಾರ್ಥಿಸ್ಕೊಳ್ತಾ ಅವ್ರಿಗೆ ಆರೋಗ್ಯ ಆಯುಷ್ಯ ಕೊಡಲಿ ಅಂತೇಳಿ ಈ ಮೂಲಕ ವಿಷಯ ತಿಳಿಸ್ತಾ ಇದ್ದೀನಿ.